ಸರ್ ಲಾಂಗ್ ಇಟ್ಕೊಂಡು ತುಂಬಾ ಸುದ್ದಿ ಸದ್ದು ಎಲ್ಲ ಮಾಡಿದ್ರಿ. ಸೊ ಈಗ ಲಾಂಗ್ ಇಟ್ಕೊಂಡೆ ಸಿನಿಮಾದಲ್ಲೂ ಬಿಗ್ ಸ್ಕ್ರೀನಲ್ಲೂ ಜಳಪಡಿಸೋಕೆ ರೆಡಿ ಆಗಿದ್ದೀರಾ. ಸೊ ಸಖತ್ತಾಗಿದೆ ನಿಮ್ಮ ಲುಕ್ಕು, ಸಖತ್ ಖಡಕ್ಕಾಗಿ. ಸೊ ಯಾವ ಥರ ಇರುತ್ತೆ ಲುಕ್ಕು, ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು ಆಡಿಯನ್ಸು? ರಜತ್ ಅವರಂದರೆ ಖಡಕ್ಕು, ಸೊ ಅದೇ ರೀತಿ ಖಡಕ್ ವಿಲನ್ನಾಗಿ ಕಾಣಿಸ್ಕೊಳ್ತಿದ್ದಾರೆ, ಹೇಗೆ ಏನು ಅಂತ? ಮೇಡಮ್ ಇಲ್ಲ, ಸ್ಟಾರ್ ಕ್ಯಾಸ್ಟ್ ಆದಾಗ ನಾನು ಬಿಗ್ ಬಾಸ್ ಒಳಗಿರ್ತೀನಿ. ಆಚೆ ವರ್ಷದಲ್ಲೆಲ್ಲ ಮುಗ್ದೋಗಿರುತ್ತೆ. ಬಟ್ ಸ್ಟಿಲ್ ಪ್ರೊಡ್ಯೂಸರು ಆಮೇಲೆ ಡೈರೆಕ್ಟರ್ ಸರ್ ಇಲ್ಲ ಒಂದು ಪಾತ್ರ ಮಾಡಲೇಬೇಕು ಅಂತ ಹೇಳಿದಾಗ ಒಂದು ಒಳ್ಳೆ ಪ್ರಾಮಿನೆಂಟ್ ರೋಲ್ ಕೊಟ್ಟು ನನಗೆ ಮಾಡಿಸಿದ್ದಾರೆ. ತುಂಬ ಚೆನ್ನಾಗಿದೆ. ಓಪನಿಂಗು ಸೀನ್ ಬಂದು ಹೋಗ್ತೀನಿ, ತುಂಬ ಅದ್ಭುತವಾಗಿದೆ, ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಅದರಲ್ಲಿ ವಿನಯ್ ಮಾಡಿದ್ದಾನೆ, ಅವನು ಅವನದು ಒಂದು ಲಾಂಗು, ನಂದು ಒಂದು ಲಾಂಗು. ಸೊ ತುಂಬ ಅದ್ಭುತವಾಗಿ ಮೂಡಿ ಬಂದಿರೋವಂಥ ಒಂದು ಸಿನಿಮಾ. ಯಾಕಂದರೆ ಚೈತನ್ಯ ಸರ್ ಬಂದು ಆ ದಿನಗಳು ಡೈರೆಕ್ಟರು. ನಮಗೆ ಒಂದು 80s ಪೀರಿಯಡ್ ಹೆಂಗಿರುತ್ತೆ ಅಂತ ಒಂದು ತೋರಿಸ್ಕೊಟ್ಟಿದ್ದಂಥ ಡೈರೆಕ್ಟ್ರು. ಅದರಲ್ಲಿ ಅವ್ರು ಮಾಸ್ಟರ್ ಅಂತಲೇ ಹೇಳ್ಬೋದು. ನೋಡೋಕ್ಕೆ ಮಾತ್ರ ಅಷ್ಟು ಕ್ಯೂಟಾಗಿ ಕಾಣಿಸ್ತಾರೆ ಸರ್. ಬಟ್ ಇಂಥ ಸಿನಿಮಾಗಳಲ್ಲಿ ಸಿಕ್ಕಾಪಟ್ಟೆ ಮಾಸ್ಟರ್ ಡಿಗ್ರಿ ಮಾಡಿರೋರು ಅವರು. ಸೊ ತಿರುವಾಗ ಬಲರಾಮನ ದಿನಗಳು ಬರ್ತಾಯಿದ್ದಾರೆ. ಆ ಮೂವಿನ ತುಂಬ ಅದ್ಭುತವಾಗಿ ತುಂಬ ಇಷ್ಟಪಟ್ಟು ಮಾಡಿರುವಂಥ ಒಂದು ತಂಡ. ವಿನೋದ್ ಸರ್ರು ಒಂದು ಕಂಪ್ಲೀಟ್ ಡಿಫ್ರೆಂಟ್ ಜಾನರಲ್ಲೇ ಕಾಣಿಸ್ತಾರೆ. ಸೊ ನನ್ನ ಪ್ರಕಾರ ಬಹುಶಃ ಫಸ್ಟ್ ಟೈಮು ಅನಿಸುತ್ತೆ ಸರ್ ಈ ಥರ ಒಂದು ಇದು ಮಾಡ್ತಾ ಇರೋದು. ಸೊ ಸರ್ಗೆ ಇದು ತುಂಬ ಅತಿ ದೊಡ್ಡ ಬ್ರೇಕ್ ಕೊಡುತ್ತೆ. ಆಮೇಲೆ ಈ ವರ್ಷದ ತುಂಬ ಅತಿ ದೊಡ್ಡ ಬ್ಲಾಕ್ ಬಸ್ಟರ್ ಆಗುತ್ತೆ ಅಂತ ನನಗೆ 100% ಗ್ಯಾರಂಟಿ ಇದೆ. ಕೈಯಲ್ಲಿ ನಾಟಿ ಕೋಳಿ ಇಟ್ಕೊಂಡಿದ್ದೀರಾ. ಸೊ ಸಿನಿಮಾದಲ್ಲಿ ಯಾರನ್ನ ಇಟ್ಕೊಂಡು ಆ ಥರ ಇದು ಮಾಡ್ತೀರಾ ಅಂತ ಯಾರು ವಿರುದ್ಧ ತೊಡೆ ತಡ್ತಾರೆ ರಜತ್ ಅವರು? ಇಲ್ಲ ಮೇಡಮ್, ಅದು ಸಿನಿಮಾ ನೋಡಿ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ತುಂಬ ಚೆನ್ನಾಗೂ ಬಂದಿದೆ. ಫೈಟ್ ಸೀನ್ಸ್ ಆಗಿರ್ಬೋದು, ಪ್ರತಿಯೊಂದು ಇದಾಗಿರ್ಬೋದು, ಸೀಕ್ವೆನ್ಸ್ ಆಗಿರ್ಬೋದು. ಸೊ ಜನ ಈ ಮೂವಿನ ಯಾವುದೇ ಕಾರಣಕ್ಕೂ ಕೈ ಬಿಡಲ್ಲ ಅಂತ ನನಗೆ 100% ಗ್ಯಾರಂಟಿ ಇದೆ. ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡ್ರಿ ಅಂತ ಕೇಳ್ಕೊತೀನಿ. ಅಲ್ಲ, ವಿನಯ್ ಅವರು ಅವ್ರ ಕ್ಯಾರೆಕ್ಟರ್ ನೇಮ್ ರಿವೀಲ್ ಮಾಡಿದ್ರು, ಕತ್ತಿಯಾಗಿ ಕಾಣಿಸ್ಕೊಳ್ತಾ ಇದ್ದೀನಿ ಅಂತ. ರಜತ್ ಅವ್ರು ಲಾಂಗ್ ಆಗಿ ಕಾಣಿಸ್ಕೊಳ್ತಾರೆ. ಹೌದು, ಅದೇ ಥರ ಕಾಣಿಸ್ಕೊತಾರೆ. ಯಾಕಂದರೆ ನಾನು ಹೇಳಂಗಿಲ್ಲ. ಸೊ ತುಂಬ ಚೆನ್ನಾಗಿ ಬಂದಿದೆ, ಬಂದು ನೋಡಿ, ಯು ವಿಲ್ ಆಲ್ ಲೈಕ್ ಇಟ್. ಸರ್ ಲಾಂಗ್ ಇಟ್ಕೊಂಡು ತುಂಬಾ ಸುದ್ದಿ ಸದ್ದು ಎಲ್ಲ ಮಾಡಿದ್ರಿ. ಸೊ ಈಗ ಲಾಂಗ್ ಇಟ್ಕೊಂಡೆ ಸಿನಿಮಾದಲ್ಲೂ ಬಿಗ್ ಸ್ಕ್ರೀನಲ್ಲೂ ಜಳಪಡಿಸೋಕೆ ರೆಡಿ ಆಗಿದ್ದೀರಾ. ಸೊ ಸಖತ್ತಾಗಿದೆ ನಿಮ್ಮ ಲುಕ್ಕು, ಸಖತ್ ಖಡಕ್ಕಾಗಿ. ಸೊ ಯಾವ ಥರ ಇರುತ್ತೆ ಲುಕ್ಕು, ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು ಆಡಿಯನ್ಸು? ರಜತ್ ಅವರಂದರೆ ಖಡಕ್ಕು, ಸೊ ಅದೇ ರೀತಿ ಖಡಕ್ ವಿಲನ್ನಾಗಿ ಕಾಣಿಸ್ಕೊಳ್ತಿದ್ದಾರೆ, ಹೇಗೆ ಏನು ಅಂತ? ಮೇಡಮ್ ಇಲ್ಲ, ಸ್ಟಾರ್ ಕ್ಯಾಸ್ಟ್ ಆದಾಗ ನಾನು ಬಿಗ್ ಬಾಸ್ ಒಳಗಿರ್ತೀನಿ. ಆಚೆ ವರ್ಷದಲ್ಲೆಲ್ಲ ಮುಗ್ದೋಗಿರುತ್ತೆ. ಬಟ್ ಸ್ಟಿಲ್ ಪ್ರೊಡ್ಯೂಸರು ಆಮೇಲೆ ಡೈರೆಕ್ಟರ್ ಸರ್ ಇಲ್ಲ ಒಂದು ಪಾತ್ರ ಮಾಡಲೇಬೇಕು ಅಂತ ಹೇಳಿದಾಗ ಒಂದು ಒಳ್ಳೆ ಪ್ರಾಮಿನೆಂಟ್ ರೋಲ್ ಕೊಟ್ಟು ನನಗೆ ಮಾಡಿಸಿದ್ದಾರೆ. ತುಂಬ ಚೆನ್ನಾಗಿದೆ. ಓಪನಿಂಗು ಸೀನ್ ಬಂದು ಹೋಗ್ತೀನಿ, ತುಂಬ ಅದ್ಭುತವಾಗಿದೆ, ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಅದರಲ್ಲಿ ವಿನಯ್ ಮಾಡಿದ್ದಾನೆ, ಅವನು ಅವನದು ಒಂದು ಲಾಂಗು, ನಂದು ಒಂದು ಲಾಂಗು. ಸೊ ತುಂಬ ಅದ್ಭುತವಾಗಿ ಮೂಡಿ ಬಂದಿರೋವಂಥ ಒಂದು ಸಿನಿಮಾ. ಯಾಕಂದರೆ ಚೈತನ್ಯ ಸರ್ ಬಂದು ಆ ದಿನಗಳು ಡೈರೆಕ್ಟರು. ನಮಗೆ ಒಂದು 80s ಪೀರಿಯಡ್ ಹೆಂಗಿರುತ್ತೆ ಅಂತ ಒಂದು ತೋರಿಸ್ಕೊಟ್ಟಿದ್ದಂಥ ಡೈರೆಕ್ಟ್ರು. ಅದರಲ್ಲಿ ಅವ್ರು ಮಾಸ್ಟರ್ ಅಂತಲೇ ಹೇಳ್ಬೋದು. ನೋಡೋಕ್ಕೆ ಮಾತ್ರ ಅಷ್ಟು ಕ್ಯೂಟಾಗಿ ಕಾಣಿಸ್ತಾರೆ ಸರ್. ಬಟ್ ಇಂಥ ಸಿನಿಮಾಗಳಲ್ಲಿ ಸಿಕ್ಕಾಪಟ್ಟೆ ಮಾಸ್ಟರ್ ಡಿಗ್ರಿ ಮಾಡಿರೋರು ಅವರು. ಸೊ ತಿರುವಾಗ ಬಲರಾಮನ ದಿನಗಳು ಬರ್ತಾಯಿದ್ದಾರೆ. ಆ ಮೂವಿನ ತುಂಬ ಅದ್ಭುತವಾಗಿ ತುಂಬ ಇಷ್ಟಪಟ್ಟು ಮಾಡಿರುವಂಥ ಒಂದು ತಂಡ. ವಿನೋದ್ ಸರ್ರು ಒಂದು ಕಂಪ್ಲೀಟ್ ಡಿಫ್ರೆಂಟ್ ಜಾನರಲ್ಲೇ ಕಾಣಿಸ್ತಾರೆ. ಸೊ ನನ್ನ ಪ್ರಕಾರ ಬಹುಶಃ ಫಸ್ಟ್ ಟೈಮು ಅನಿಸುತ್ತೆ ಸರ್ ಈ ಥರ ಒಂದು ಇದು ಮಾಡ್ತಾ ಇರೋದು. ಸೊ ಸರ್ಗೆ ಇದು ತುಂಬ ಅತಿ ದೊಡ್ಡ ಬ್ರೇಕ್ ಕೊಡುತ್ತೆ. ಆಮೇಲೆ ಈ ವರ್ಷದ ತುಂಬ ಅತಿ ದೊಡ್ಡ ಬ್ಲಾಕ್ ಬಸ್ಟರ್ ಆಗುತ್ತೆ ಅಂತ ನನಗೆ 100% ಗ್ಯಾರಂಟಿ ಇದೆ. ಕೈಯಲ್ಲಿ ನಾಟಿ ಕೋಳಿ ಇಟ್ಕೊಂಡಿದ್ದೀರಾ. ಸೊ ಸಿನಿಮಾದಲ್ಲಿ ಯಾರನ್ನ ಇಟ್ಕೊಂಡು ಆ ಥರ ಇದು ಮಾಡ್ತೀರಾ ಅಂತ ಯಾರು ವಿರುದ್ಧ ತೊಡೆ ತಡ್ತಾರೆ ರಜತ್ ಅವರು? ಇಲ್ಲ ಮೇಡಮ್, ಅದು ಸಿನಿಮಾ ನೋಡಿ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ತುಂಬ ಚೆನ್ನಾಗೂ ಬಂದಿದೆ. ಫೈಟ್ ಸೀನ್ಸ್ ಆಗಿರ್ಬೋದು, ಪ್ರತಿಯೊಂದು ಇದಾಗಿರ್ಬೋದು, ಸೀಕ್ವೆನ್ಸ್ ಆಗಿರ್ಬೋದು. ಸೊ ಜನ ಈ ಮೂವಿನ ಯಾವುದೇ ಕಾರಣಕ್ಕೂ ಕೈ ಬಿಡಲ್ಲ ಅಂತ ನನಗೆ 100% ಗ್ಯಾರಂಟಿ ಇದೆ. ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡ್ರಿ ಅಂತ ಕೇಳ್ಕೊತೀನಿ. ಅಲ್ಲ, ವಿನಯ್ ಅವರು ಅವ್ರ ಕ್ಯಾರೆಕ್ಟರ್ ನೇಮ್ ರಿವೀಲ್ ಮಾಡಿದ್ರು, ಕತ್ತಿಯಾಗಿ ಕಾಣಿಸ್ಕೊಳ್ತಾ ಇದ್ದೀನಿ ಅಂತ. ರಜತ್ ಅವ್ರು ಲಾಂಗ್ ಆಗಿ ಕಾಣಿಸ್ಕೊಳ್ತಾರೆ. ಹೌದು, ಅದೇ ಥರ ಕಾಣಿಸ್ಕೊತಾರೆ. ಯಾಕಂದರೆ ನಾನು ಹೇಳಂಗಿಲ್ಲ. ಸೊ ತುಂಬ ಚೆನ್ನಾಗಿ ಬಂದಿದೆ, ಬಂದು ನೋಡಿ, ಯು ವಿಲ್ ಆಲ್ ಲೈಕ್ ಇಟ್.